ನರೇಂದ್ರ ಮೋದಿಜಿಯವರ ಆಡಳಿತದ ಮೌಲ್ಯಮಾಪನ ಮಾಡತಕ್ಕಂಥ ನೈತಿಕತೆ ಇಲ್ಲ. ಯಾಕೆ ಆ ಮಾತು ಹೇಳ್ತೇನೆ ಅಂದರೆ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ನಾನು ಕೇಳ್ತೀನಿ, ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಜೆಟ್ ಮಂಡಿಸಿದಂಥ ಮುಖ್ಯಮಂತ್ರಿ, ಅವ್ರು ಏನು ಮಾಡಬೇಕಾಗಿತ್ತು? ಬಜೆಟನ್ನು ಮಂಡಿಸಿದಾಗ ಯಾವಾಗಲೂ ಬಜೆಟ್ ನೀತಿ ಏನಂದ್ರೆ, ಬಜೆಟನ್ನು ಒಟ್ಟು ಮೊತ್ತವನ್ನು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್, ಒಂದು ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್. ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಅಂದರೆ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಎಷ್ಟು % ಕೊಡ್ತೀವಿ ಅನ್ನೋದು ಭಾಳ ಮಾತು. ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಅಂದರೆ ಅದು ಅಸೆಟ್ ಕ್ರಿಯೇಟ್ ಆಗುವಂಥದ್ದಲ್ಲ. ಸರ್ಕಾರಿ ನೌಕರ ಸಂಬಳ, ಸಾರಿಗೆ, ಕಾಂಟಿಜೆನ್ಸಿ ಮತ್ತು ಎಸ್ಟಾಬ್ಲಿಷ್ಮೆಂಟಿಗೆ ಖರ್ಚು ಮಾಡ್ತಕ್ಕಂಥದ್ದು ಮತ್ತು ಚೀಪ್ ಪಾಪ್ಯುಲಾರಿಟಿ ಸಲಾಗಿ ಖರ್ಚು ಮಾಡ್ತಕ್ಕಂಥದ್ದೆಲ್ಲ ಅದರೊಳಗೆ ಬರ್ತದೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ನೀವು ನರೇಂದ್ರ ಮೋದಿಜಿಯವ್ರಿಗೆ 0 ಮಾರ್ಕ್ಸ್ ಕೊಡೋದಕ್ಕಿಂತಲೂ ಮೊದಲು 2 ವರ್ಷ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಎಷ್ಟು ಅನುದಾನವನ್ನು ಕೊಟ್ಟರೆ, ಯಾವ್ಯಾವ ಕಾಮಗಾರಿಗಳನ್ನ ಮಾಡಿದ್ರಿ ಅಂತಕ್ಕಂಥ ಒಂದು ಶ್ವೇತಪತ್ರವನ್ನು ಹೊರಡಿಸ್ರಿ ಅಂತ ಆಗ್ರಹ ಮಾಡ್ತೇನೆ. ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಈ ರಾಜ್ಯದ ಅಭಿವೃದ್ಧಿ ಒಳಗೆ 2 ವರ್ಷದಲ್ಲಿ ₹1 ಸಿದ್ದರಾಮಯ್ಯನವ್ರ ಸರ್ಕಾರದ ಪಾಲ ಇಲ್ಲ. ಇವತ್ತು ನಾನು ಹೇಳಿದೆ, ನಿನ್ನೆ ದಿನ ರೈಲು ಮಾರ್ಗದ ಅಭಿವೃದ್ಧಿ ಇದು ಮಾಡಿಕೊಟ್ರಂಥೇಳಿ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಬಳ್ಳಾರಿ ಮತ್ತು ಚಿತ್ರದುರ್ಗಕ್ಕೆ ಸಂಬಂಧ 3,342 ಕೋಟಿ ಮಂಜೂರು ಮಾಡಿಕೊಟ್ರು. ಇಂಥ ಯಾವುದಾದರೂ ಕಾಮಗಾರಿಗಳನ್ನು ಮಾಡಿದರೆ, ರೈಲದ್ದವ್ರೇನು ಮಾಡೋದಿಲ್ಲ, ಕೇಂದ್ರ ಸರ್ಕಾರ ಮಾಡ್ತದೆ. ಅದರ ರಾಜ್ಯದ್ದು ನಿಮಗೆ ಉದಾಹರಣೆಗೆ ಆಲ್ಮಟ್ಟಿ ಯೋಜನೆಗೆ 8,000 ಕೋಟಿ ಹೇಳಿ, ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮುಂಚೆ ಹೇಳಿದಿರಿ. ನಾವು ಹಿಂದೂ ಹೇಳಿದ್ರಿ, 13ರಿಂದ 18ರವರೆಗೂ ಪ್ರತಿ ವರ್ಷ 10,000 ಕೋಟಿ ಕೊಟ್ಟು 5 ವರ್ಷದಲ್ಲಿ 130 TMC ನೀರು ಉಪಯೋಗ ಮಾಡಿಕೊಳ್ಳಿಕ್ಕೆ ಎಲ್ಲ ತಯಾರಿ ಮಾಡ್ತೇನೆ ಅಂತ ಹೇಳಿದ್ರಿ, ಮಾಡಲಿಲ್ಲ. ಇವತ್ತು ಕೂಡ ಆಲ್ಮಟ್ಟಿಗೆ, ಕೃಷ್ಣಾ ಮೇಲ್ದಂಡೆಗೆ ದುಡ್ಡು ಕೊಟ್ಟಿಲ್ಲ. ಬರೀ ಕೇವಲ ಸರ್ಕಾರಿ ನೌಕರ ಸಂಬಳ, ಸಾರಿಗೆ ಮತ್ತು ಬ್ಯಾಂಕಿಂದ ಸಾಲ ತೊಗೊಂಡದ್ದನ್ನು ರೀಪೇಮೆಂಟಿಗೆ ಅಸಲು ಬಡ್ಡಿ ಕೊಡಲಿಕ್ಕೆ ಕೂಡ ನಿಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ನೀವು ಇದ್ದೀರಿ. ನೀವು ಯಾರಿಗೂ ಮಾರ್ಕಸ್ ಕೊಡುವಂಥ ಸ್ಟೇಜ್ದಲ್ಲಿಲ್ಲ. 2 ವರ್ಷದಲ್ಲಿ ಅತಿ ಹೆಚ್ಚು ಕೊಲೆ ಸುಲಿಗೆಗಳಾಗಿದ್ದಾವೆ. 779 ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದ್ದಾವೆ. ಇಂಥ ಆಡಳಿತವನ್ನಿಟ್ಟುಕೊಂಡು ಮತ್ತು ಮೊನ್ನೆ RCB ಸಂದರ್ಭದಲ್ಲಿ ಬೆಂಗಳೂರಲ್ಲಿ 11 ಜನ ಮೃತರಾದರು. ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಸುಮ್ಮನೆ ಜನರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮೋಸದ ಮಾತುಗಳನ್ನ ಆಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ.